ಪ್ರಿಯ ಸ್ನೇಹಿತರೆ, ಇವತ್ತಿನ ದಿನ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂತಹ ಪ್ರಥಮ ಸೆಮಿಸ್ಟರ್ನ ಓಪನ್ ಎಲೆಕ್ಟಿವ್ ಮೊದಲ ಸೆಮಿಸ್ಟರ್ಗೆ ಇಟ್ಟಿರ್ತಕ್ಕಂತಹ ಓಪನ್ ಎಲೆಕ್ಟಿವ್ ಪೇಪರ್ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಅಂತ ಇಟ್ಟಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯ ಅಂತಕ್ಕಂಥದ್ದು 3 ಘಟಕಗಳಾಗಿ ಪಠ್ಯಕ್ರಮದಲ್ಲಿ ಅಳವಡಿಸಿದ್ದಾರೆ. ಆಂತರಿಕ ಅಂಕಗಳು 40 ಮಾರ್ಕ್ಸಿಗೆ, ಪರೀಕ್ಷೆ 60 ಅಂಕಗಳಿಗೆ ಇರುತ್ತೆ. ಘಟಕ ಮೊದಲು ಕನ್ನಡ ಭಾಷೆ ಮತ್ತು ಪ್ರಾಚೀನತೆ ಅಂತೇಳಿದೆ. ಘಟಕ 2 ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯ, ಪ್ರಮುಖ ಕವಿ ಮತ್ತು ಕಾವ್ಯಗಳು ಅಂತ ಇದೆ. ಆಮೇಲೆ ಘಟಕ 3 ಹೊಸಗನ್ನಡ ಸಾಹಿತ್ಯ ಅಂತ ಇದೆ. ಈ ಪಠ್ಯಕ್ರಮದ ಮೇಲೆ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಇದುವರೆಗೂ ಯಾವ್ಯಾವ ಪ್ರಶ್ನೆಗಳು ಈ ಪಠ್ಯಕ್ರಮದ ಮೇಲೆ 2 ಅಂಕಗಳಿಗೆ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸೋಣ. ಮೊದಲನೇ ಪ್ರಶ್ನೆ, ಇಬ್ಬರು ಪ್ರಾಚೀನ ಕನ್ನಡ ಕವಿಗಳು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರು. ಇಬ್ಬರು ಪ್ರಾಚೀನ ಕವಿಗಳು ಪಂಪ, ರನ್ನ. ಪಂಪನ ಕೃತಿ ಆದಿಪುರಾಣ, ಇನ್ನೊಂದು ಕೃತಿ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಕರಿತೀವಿ. ಮತ್ತೊಬ್ಬ ರನ್ನನ ಕೃತಿ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಅಂತ ಕರಿತೀವಿ. ಮತ್ತೊಂದು ಕೃತಿ ಅಜಿತ ಪುರಾಣ. ಇದು ಉತ್ತರ. ಎರಡನೇ ಪ್ರಶ್ನೆ, ಕವಿರಾಜ ಮಾರ್ಗ ಕೃತಿಯ ಬಗ್ಗೆ ಸಂಕ್ಷಿಪ್ತವಾಗಿ ಹೆಸರಿಸಿ ಅಂತ ಕೇಳಿದ್ದಾರೆ. ಕವಿರಾಜ ಮಾರ್ಗ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥದ್ದು ಶ್ರೀ ವಿಜಯ. ಕನ್ನಡದ ಮೊಟ್ಟ ಮೊದಲ ಲಾಕ್ಷಣಿಕ ಕೃತಿ, ಕನ್ನಡದ ಮೊದಲ ಆಧಾರ ಗ್ರಂಥ ಅಂತೇಳಿ ಕರಿತೀವಿ. ಈ ಕೃತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವನ್ನು ಕುರಿತು ಶ್ರೀ ವಿಜಯ ಚರ್ಚಿಸಿದ್ದಾನೆ. ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಕನ್ನಡ ನಾಡು ವಿಸ್ತಾರವಾಗಿ ಹರಡಿಕೊಂಡಿತ್ತು ಅಂತೇಳಿ ಹೇಳ್ತಾನೆ. ಮೂರನೇ ಪ್ರಶ್ನೆ, ಕನಕದಾಸರ ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದ್ದ. ಇದಕ್ಕೆ ಉತ್ತರ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತೆ, ಹರಿಭಕ್ತಿ ಸಾರ ಅಂತಕ್ಕಂಥ ಕೃತಿಗಳನ್ನು ಕನಕದಾಸ ರಚಿಸಿದ್ದಾನೆ. ಇದರ ಜೊತೆಗೆ ಕೀರ್ತನೆಗಳನ್ನು ಕೂಡ ರಚಿಸಿದ್ದಾರೆ. ನಾಲ್ಕನೇ ಪ್ರಶ್ನೆ, ನವೋದಯ ಸಾಹಿತ್ಯ ಘಟ್ಟದ ಪ್ರಮುಖ ಕವಿಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಹಾಗಾದರೆ ನವೋದಯ ಸಾಹಿತ್ಯ ಘಟ್ಟದ ಪ್ರಮುಖ ಕವಿಗಳು ಅಂತ ನಾವು ಗಮನಿಸೋದಾದರೆ ಕುವೆಂಪು, ದ ರಾ ಬೇಂದ್ರೆ, BM ಶ್ರೀ, ಡಾಕ್ಟರ್ ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ರಾವ್ ಬಹದ್ದೂರ್, ಕೊಡಗಿನ ಗೌರಮ್ಮ, ಹೀಗೆ ನಾವು ಗಮನಿಸ್ಬೋದು. ಇನ್ನು ಮುಂದಿನ ಪ್ರಶ್ನೆ, ದೇವನೂರ ಮಹಾದೇವ ಅವರ ಕೃತಿಗಳು ಯಾವುವು ಅಂತ ಕೇಳಿದರು. ಇದಕ್ಕೆ ಉತ್ತರ ದ್ಯಾವನೂರು ಅಂತಕ್ಕಂಥ ಕಥಾ ಸಂಕಲನವನ್ನು ಬರೀತಾರೆ. ಒಡಲಾಳ, ಕುಸುಮಬಾಲೆ, ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ಕೃತಿಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಮುಂದಿನ ಪ್ರಶ್ನೆ, ಒಡ್ಡಾರಾಧನೆ ಕೃತಿಯಲ್ಲಿ ಬರುವ ಕತೆಗಳ ಸಂಖ್ಯೆ ಎಷ್ಟು? ಯಾವುದಾದರೂ 2 ಕತೆಗಳ ಹೆಸರನ್ನು ಉಲ್ಲೇಖಿಸಿ ಅಂತ ಕೇಳಿದರು. ಇದಕ್ಕೆ ಉತ್ತರ ಶಿವಕೊಟ್ಯಾಚಾರ್ಯರು ಬರೆದಿರತಕ್ಕಂತಹ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿಯಾಗಿರ್ತಕ್ಕಂತಹ ಒಡ್ಡಾರಾಧನೆಯಲ್ಲಿ 19 ಕತೆಗಳಿದ್ದಾವೆ. ಅದರಲ್ಲಿ ನಾವು ಪ್ರಮುಖವಾಗಿ ಸುಕುಮಾರ ಸ್ವಾಮಿಯ ಕಥೆಯನ್ನು ನೋಡಬಹುದು, ಕಾರ್ತಿಕ ಋಷಿಯ ಕಥೆಯನ್ನು ನೋಡಬಹುದು, ವಿದ್ಯುಚ್ಚೋರ ಋಷಿಯ ಕಥೆಯನ್ನು ಗಮನಿಸ್ಬೋದು, ಚಾಣಕ್ಯ ಋಷಿಯ ಕಥೆಯನ್ನು ನೋಡಬಹುದು. ಮುಂದಿನ ಪ್ರಶ್ನೆ, ರತ್ನಾತ್ರಯರು ಯಾರು? ಅವರ ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದ್ದ. ಇದಕ್ಕುತ್ತರ ಪಂಪ, ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ, ಮತ್ತೊಂದು ಆದಿಪುರಾಣ. ಪೊನ್ನ ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ ಅಂತ ಕರಿತೀವಿ. ರನ್ನ ಗದಾಯುದ್ಧ, ಅಜಿತ ಪುರಾಣ. ಹಾಗಾಗಿ ರತ್ನಾತ್ರಯರು ಯಾರು ಅಂತಂದರೆ ಪಂಪ, ಪೊನ್ನ, ರನ್ನ.
ಹಾಗೂ ಅವರ ಕೃತಿಗಳನ್ನು ನಾವಿಲ್ಲಿ ಹೇಳಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಕವಿಚಕ್ರವರ್ತಿಗಳು ಯಾರು ಅಂತ ಕೇಳಿದರೆ, ಕವಿಚಕ್ರವರ್ತಿಗಳು ಪೊನ್ನ, ರನ್ನ, ಜನ್ನ. ಹಾಗಾಗಿ ಇಲ್ಲಿ ನಾವು ಇದನ್ನು ಗಮನಿಸಬೇಕಾಗತ್ತೆ. ಜನ್ನನ ಕೃತಿಗಳು ಅಂತಂದರೆ ಯಶೋಧರ ಚರಿತೆ, ಅನಂತನಾಥ ಪುರಾಣ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದು. ಮುಂದಿನ ಪ್ರಶ್ನೆ, ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳ್ಯಾವುವು ಅಂತ ಕೇಳ್ತಾರೆ. ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳು ಯಾವುವು ಅಂತಂದರೆ ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ನವ್ಯ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯ. ಮುಂದಿನ ಪ್ರಶ್ನೆ, ಬಸವಣ್ಣ ಮತ್ತು ಅಲ್ಲಮ್ಮ ಪ್ರಭುರವರ ಅಂಕಿತ ನಾಮಗಳನ್ನು ತಿಳಿಸಿ ಅಂತ ಕೇಳಿದರು. ಇದಕ್ಕುತ್ತರ ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಅಂತ ಕರಿತೀವಿ. ಅಲ್ಲಮ್ಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ ಅಂತೇಳಿ ಗಮನಿಸ್ಬೋದು. ಮುಂದಿನ ಪ್ರಶ್ನೆ, ದಲಿತ ಸಾಹಿತ್ಯ ಎಂದರೇನು? ಪ್ರಮುಖ ದಲಿತ ಸಾಹಿತಿಗಳನ್ನು ಹೆಸರಿಸಿ ಅಂತ ಕೇಳಿದ್ದ. ದಲಿತ ಸಾಹಿತ್ಯವು ಮಾನವ ಘನತೆಗಾಗಿ ದಲಿತರ ದೈನಂದಿನ ಹೋರಾಟದ ಅತ್ಯಂತ ಪ್ರಬಲವಾದ ಸಾಹಿತ್ಯಿಕ ಅಭಿವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ದಲಿತ ಸಾಹಿತ್ಯ ಅಂತೇಳಿ ಕರಿತೀವಿ. ದಲಿತ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ಸಿದ್ಧಲಿಂಗಯ್ಯ, ದೇವನೂರ ಮಹದೇವ ಅವರನ್ನು ಗಮನಿಸ್ಬೋದು. ಮುಂದಿನ ಪ್ರಶ್ನೆ, ಪ್ರಗತಿಶೀಲ ಸಾಹಿತ್ಯದ ಪ್ರಮುಖ ಕವಿಗಳನ್ನು ಹೆಸರಿಸಿ ಅಂತ ಕೇಳಿದ್ದ. ಪ್ರಗತಿಶೀಲ ಸಾಹಿತ್ಯದಲ್ಲಿ ಆನ ಕೃಷ್ಣರಾಯರು, ತಾರಾಸು, ಚದುರಂಗ, ನಿರಂಜನ, ಬಸವರಾಜ್ ಕಟೀಮನಿ, ತ್ರಿವೇಣಿ, ಹೀಗೆ ಹಲವು ಕವಿಗಳ ಹೆಸರನ್ನು ನಾವಿಲ್ಲಿ ಉಲ್ಲೇಖಿಸಬಹುದು. ಮುಂದಿನ ಪ್ರಶ್ನೆ, ಪುರಂದರದಾಸ ಮತ್ತು ಕನಕದಾಸರ ಅಂಕಿತ ನಾಮಗಳನ್ನು ತಿಳಿಸಿ. ಪುರಂದರದಾಸರದು ಪುರಂದರ ವಿಠಲ, ಕನಕದಾಸರದು ಕಾಗಿನೆಲೆ ಆದಿಕೇಶವ ಅಂತೇಳಿ ನೋಡ್ತೀವಿ. ಮುಂದಿನ ಪ್ರಶ್ನೆ, ನವ್ಯ ಸಾಹಿತ್ಯದ ಪ್ರಮುಖ ಕವಿಗಳನ್ನು ಹೆಸರಿಸಿ ಅಂತ ಕೇಳಿದ್ದ. ನವ್ಯ ಸಾಹಿತ್ಯದ ಪ್ರಮುಖ ಕವಿಗಳು ಯಾರು ಅಂತಂದರೆ ಗೋಪಾಲಕೃಷ್ಣ ಅಡಿಗರಿಂದ ಆರಂಭ ಆಗುತ್ತೆ ನವ್ಯ ಸಾಹಿತ್ಯ. ಗೋಪಾಲಕೃಷ್ಣ ಅಡಿಗ, ವಿಕ್ರು ಗೋಕಾಕ್, ಯು ಆರ್ ಅನಂತಮೂರ್ತಿ, ಪಿ ಲಂಕೇಶ್, ಪೂರ್ಣಚಂದ್ರ ತೇಜಸ್ವಿ, ಚಂದ್ರಶೇಖರ ಕಂಬಾರ, ಬಿ ಸಿ ರಾಮಚಂದ್ರ ಶರ್ಮಾ, ವೀಣಾ ಶಾಂತೇಶ್ವರ, ಹೀಗೆ ನಾವು ಪಟ್ಟಿಯನ್ನು ಕೊಡಬಹುದು. ಮುಂದಿನ ಪ್ರಶ್ನೆ, ರಗಳೆಯ ಕವಿ ಯಾರು? ಆತನ ಕೃತಿಗಳನ್ನು ಹೆಸರಿಸಿ. ರಗಳೆ ಅಂತಂದರೆ 2 ಸಾಲಿನ ಪದ್ಯ. ರಗಳೆಯ ಕವಿ ಅಂತೇಳಿ ನಾವು ಯಾರನ್ನ ಕರಿತೀವಿ ಅಂತಂದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಹರಿಹರನನ್ನು ರಗಳೆಯ ಕವಿ ಅಂತೇಳಿ ಕರಿತೀವಿ. ಹರಿಹರ ಪ್ರಮುಖ ಕೃತಿಗಳು ಗಿರಿಜಾ ಕಲ್ಯಾಣ, ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ. ಇದರ ಜೊತೆಗೆ ರಗಳೆಗಳನ್ನು ಕೂಡ ಶ್ರೀಯುತರು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖ ರಗಳೆಗಳನ್ನು ನಾವು ನೋಡೋದಾದರೆ ಬಸವರಾಜ ದೇವರ ರಗಳೆ, ತಿರುನೀಲಕಂಠ ದೇವರ ರಗಳೆ, ನಂಬಿಯಣ್ಣನ ರಗಳೆ, ಪುಷ್ಪ ರಗಳೆ, ಪ್ರಭುದೇವರ ರಗಳೆ ಅಂತೇಳಿ ಗಮನಿಸ್ಬೋದು. ಮುಂದಿನ ಪ್ರಶ್ನೆ, ರಾಘವಾಂಕನ ಬಿರುದು ಯಾವುದು? ಆತನ ಕೃತಿಗಳನ್ನು ಹೆಸರಿಸಿ. ರಾಘವಾಂಕನಿಗಿದ್ದಂತಹ ಬಿರುದು ಷಟ್ಪದಿಯ ಬ್ರಹ್ಮ ಅಂತ ಕರಿತಾ ಇದ್ರು. ಷಟ್ ಅಂದರೆ 6 ಸಾಲಿನ ಪದ್ಯ. ಈತನ ರಾಘವಾಂಕನ ಕೃತಿಗಳನ್ನು ನಾವು ಗಮನಿಸೋದಾದರೆ ಹರಿಶ್ಚಂದ್ರ ಕಾವ್ಯ, ಸಿದ್ಧರಾಮ ಪುರಾಣ, ಸೋಮನಾಥ ಚರಿತೆ, ವೀರೇಶ ಚರಿತೆ ಅಂತೇಳಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಚಾಮರಸನ ಕೃತಿ ಯಾವುದು? ಈ ಕೃತಿ ಯಾರ ಜೀವನ ಕುರಿತದ್ದು ಅಂತ ಕೇಳ್ತಾರೆ. ಆಗ ಚಾಮರಸನ ಕೃತಿ ಪ್ರಭುಲಿಂಗ ಲೀಲೆ ಅಂತೇಳಿ ಕರಿತೀವಿ. ಈ ಪ್ರಭುಲಿಂಗ ಲೀಲೆ ಅಂತಕ್ಕಂಥದ್ದು ಅಲ್ಲಮ್ಮ ಪ್ರಭುವಿನ ಜೀವನ ಚರಿತೆಯನ್ನು ಕುರಿತಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕುವೆಂಪುರವರ ಕೃತಿಗಳನ್ನು ಹೆಸರಿಸಿ. ಕನ್ನಡದ ಅಗ್ರಮಾನ್ಯ ಕವಿಗಳ ಸಾಲಲ್ಲಿ ಬಂದು ನಿಂತ್ಕೊಳ್ತಕ್ಕಂಥ ಕುವೆಂಪು ಅಂತಕ್ಕಂಥದ್ದು ಕಾವ್ಯನಾಮ. ಇವರ ಪೂರ್ತಿ ಹೆಸರು ಬಂದುಬಿಟ್ಟು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅಂತೇಳಿ ಕರಿತೀವಿ. 1904ರಿಂದ 1994ರವರೆಗೂ ನಮ್ಮ ನಡುವೆ ಜೀವಿಸಿದ್ದಂತಹ ಹಲವು ಪ್ರಥಮಗಳಿಗೆ ಕಾರಣರಾಗಿರ್ತಕ್ಕಂತಹ ಕವಿ. ಹಾಗಾಗಿ ದ ರಾ ಬೇಂದ್ರೆ ಇವರನ್ನು ಯುಗದ ಕವಿ, ಜಗದ ಕವಿ ಅಂತೇಳಿ ಕರೀತಾರೆ.
ಇಂತಹ ಕುವೆಂಪುರವರ ಕೃತಿಗಳನ್ನು ನಾವು ಗಮನಿಸೋದಾದರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ರಾಮಾಯಣ ದರ್ಶನಂ, ಅವರ ಕಾದಂಬರಿಗಳು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಅವರ ಕವನ ಸಂಕಲನಗಳನ್ನು ಗಮನಿಸೋದಾದರೆ ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ, ಜೇನಾಗುವ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಅನಿಕೇತನ. ಅವರ ನಾಟಕಗಳನ್ನು ನೋಡೋದಾದರೆ ರಕ್ತಾಕ್ಷಿ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್, ಬಿರುಗಾಳಿ, ಜಲಗಾರ, ಯಮನ ಸೋಲು, ಹೀಗೆ ಅನೇಕ ಕೃತಿಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಮುಂದಿನ ಪ್ರಶ್ನೆ, ಶಿವರಾಮ ಕಾರಂತರ ಕೃತಿಗಳನ್ನು ಹೆಸರಿಸಿ. ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಅಂತಕ್ಕಂಥ ಕೃತಿಗೆ ಅವರಿಗೆ ಜ್ಞಾನಪೀಠ ಸಿಗುತ್ತೆ. ಇವರ ಪ್ರಮುಖ ಕೃತಿಗಳು ಅಂತ ನಾವು ಗಮನಿಸೋದಾದರೆ ಯಕ್ಷಗಾನ ಬಯಲಾಟ, ಮರಳಿ ಮಣ್ಣಿಗೆ, ಚೋಮನ ದುಡಿ, ಬೆಟ್ಟದ ಜೀವ, ಅಳಿದ ಮೇಲೆ, ಹೀಗೆ ಅವರ ಕೃತಿಗಳನ್ನು ನಾವಿಲ್ಲಿ ಪಟ್ಟಿ ಮಾಡ್ಬೋದು. ಮುಂದಿನ ಪ್ರಶ್ನೆ, ತಾರಾಸು, ತಾರಾ ಸುಬ್ಬರಾಯರು ಅಂತೇಳಿ ಕರಿತೀವಿ. ಈ ತರಾಸು ಅವರ ಕೃತಿಗಳನ್ನು ಹೆಸರಿಸಿ ಅಂತ ಏನಾದರೂ ಪರೀಕ್ಷೆಯಲ್ಲಿ ಕೇಳಿದರೆ ದುರ್ಗಸ್ತಮಾನ, ನಾಗರಹಾವು, ತಿರುಗುಬಾಣ, ರಕ್ತರಾತ್ರಿ, ಹಂಸಗೀತೆ, ಹೀಗೆ ಹಲವಾರು, ಚಂದನದ ಗೊಂಬೆ, ಹೀಗೆ ಹಲವಾರು ಕೃತಿಗಳನ್ನು ಅವರು ಬರೆದಿರ್ತಕ್ಕಂಥದ್ದನ್ನು ಇಲ್ಲಿ ನಾವಿಲ್ಲಿ ಗಮನಿಸ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಬಂಡಾಯ ಸಾಹಿತ್ಯ ಎಂದರೇನು? ಪ್ರಮುಖ ಬಂಡಾಯ ಸಾಹಿತಿಗಳನ್ನು ಹೆಸರಿಸಿ ಅಂತ ಕೇಳ್ತಾನೆ. ಆಗ ಅಸಮಾನತೆ, ಅನ್ಯಾಯಗಳ ಪ್ರತಿಭಟನೆಯಲ್ಲದೆ ಮೇಲ್ವರ್ಗದ ದಬ್ಬಾಳಿಕೆಯಿಂದ ಕಾಲಗರ್ಭದಲ್ಲಿ ಹೂತು ಹೋಗುತ್ತಿರುವ ಜನತೆಯನ್ನು ಮೇಲೆತ್ತಿ ಧೈರ್ಯ ತುಂಬಿ ಹೋರಾಡುವ ಮಾರ್ಗವೇ ಬಂಡಾಯ ಸಾಹಿತ್ಯ ಅಂತೇಳಿ ಕರಿತೀವಿ. ಇಲ್ಲಿ ಕಾಣಿಸ್ಕೊಳ್ತಕ್ಕಂಥ ಪ್ರಮುಖ ಲೇಖಕರು ಅಂತಂದರೆ ಬರಗೂರು ರಾಮಚಂದ್ರಪ್ಪ, ಚಂದ್ರಶೇಖರ ಪಾಟೀಲ, ಇವರನ್ನು ಚಂಪಾ ಅಂತಲೂ ಕೂಡ ಕರೀತಾರೆ. ಇನ್ನು ಕುಂ ವೀರಭದ್ರಪ್ಪ, ಬಿ ಟಿ ಲಲಿತಾ ನಾಯಕ್, ಅರವಿಂದ ಮಾಲಗತ್ತಿ, ಹೀಗೆ ನಾವು ಗಮನಿಸ್ಬೋದು. ಮುಂದಿನ ಪ್ರಶ್ನೆ, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಯಾರು? ಆತನ ಕೃತಿಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕುಮಾರವ್ಯಾಸ ಅಥವಾ ಗದುಗಿನ ನಾರಾಯಣಪ್ಪ. ಮೂಲ ಹೆಸರು ಗದುಗಿನ ನಾರಾಯಣಪ್ಪ, ಆದರೆ ಕರ್ನಾಟಕ ಭಾರತ ಕಥಾಮಂಜರಿ ಬರೆದ ಅನಂತರದಲ್ಲಿ ಕುಮಾರವ್ಯಾಸರಾಗಿ ಗುರುತಿಸ್ಕೊಳ್ತಾರೆ. ಇವರ ಎರಡು ಪ್ರಮುಖ ಕೃತಿಗಳು ಅಂತಂದರೆ ಒಂದು ಕರ್ನಾಟಕ ಭಾರತ ಕಥಾಮಂಜರಿ, ಮತ್ತೊಂದು ಐರಾವತ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಕರ್ನಾಟಕ ಭಾರತ ಕಥಾಮಂಜರಿ ಭಾಮಿನಿ ಷಟ್ಪದಿಯಲ್ಲಿ ಇರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳು ಯಾರು ಅಂತ ನಾವು ಗಮನಿಸೋದಾದರೆ ಕುಮಾರವ್ಯಾಸ, ಕರ್ನಾಟಕ ಭಾರತ ಕಥಾಮಂಜರಿ, ಐರಾವತ ಅಂತಕ್ಕಂಥ ಕೃತಿಗಳನ್ನು ಬರೀತಾರೆ. ಹರಿಹರ ಈಗಾಗಲೇ ನಾವು ಹರಿಹರನನ್ನು ಗಮನಿಸಿದ್ದೇವೆ. ಗಿರಿಜಾ ಕಲ್ಯಾಣ, ಪಂಪಾಶತಕ ಬರೆದಿರ್ತಕ್ಕಂಥವ್ರು. ರಾಘವಾಂಕ ಹರಿಶ್ಚಂದ್ರ ಕಾವ್ಯ, ವೀರೇಶಚರಿತೆ ಅಂತಕ್ಕಂಥ ಕೃತಿಗಳನ್ನು ಬರೀತಾರೆ. ಚಾಮರಸ, ಪ್ರಭುಲಿಂಗ ಲೀಲೆ ಅಂತಕ್ಕಂಥ ಕೃತಿಯನ್ನು ಅವರು ಬರೀತಾರೆ. ರತ್ನಾಕರ ವರ್ಣಿ ಭರತೇಶ ವೈಭವವನ್ನು ಬರೀತಾರೆ. ಲಕ್ಷ್ಮೀಶ ಜೈಮಿನಿ ಭಾರತವನ್ನು ಬರೀತಾರೆ. ನಂಜುಂಡ ಕುಮಾರರಾಮನ ಸಾಂಗತ್ಯ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ಸಂಚಿ ಹೊನ್ನಮ್ಮ ಹದಿಬದೆಯ ದರ. ಹೀಗೆ ನಾವು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಕವಿಗಳನ್ನು, ಅವರ ಕೃತಿಗಳನ್ನು ನಾವಿಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ, ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಯಾರು ಅಂತ ಕೇಳ್ತಾರೆ. ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಪುರಂದರದಾಸ ಮತ್ತು ಕನಕದಾಸ. ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತಲೂ ಕೂಡ ಕರೀತಕ್ಕಂಥದ್ದನ್ನಲ್ಲಿ ನಾವು ನೆನಪು ಮಾಡ್ಕೋಬಹುದು. ಇನ್ನು ಕೊನೆಯ ಪ್ರಶ್ನೆ, ಚಂದ್ರಶೇಖರ ಕಂಬಾರರ ಕೃತಿಗಳನ್ನು ತಿಳಿಸಿ. ಚಂದ್ರಶೇಖರ ಕಂಬಾರರ ಕೃತಿಗಳು ಚಕೋರಿ, ಸಾವಿರದ ನೆರಳು, ಈವರೆಗಿನ ಹೇಳತೆಯನ್ನು ಕೇಳು, ಜೋಕುಮಾರಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ, ಕರಿಮಾಯಿ, ಶಿಖರ ಸೂರ್ಯ, ಹೀಗೆ ನಾವು ಗಮನಿಸ್ಬೋದು. ಹೀಗೆ
ಈಗಾಗಲೇ ಐಚ್ಛಿಕ ಪತ್ರಿಕೆಯಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಅಂತಕ್ಕಂಥ ಪತ್ರಿಕೆಯಲ್ಲಿ ಒಟ್ಟಾರೆ ಈಗಾಗಲೇ ಕೇಳಿರ್ತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ಹೀಗೆ ಗಮನಿಸ್ಬೋದು. ಇವುಗಳನ್ನು ನೀವು ಮುಂದೆ ಪರೀಕ್ಷೆಗೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಮತ್ತೊಮ್ಮೆ ಇದನ್ನು ಗಮನಿಸಿ ನೆನ್ಪಿಟ್ಕೊಳ್ಳಿ, ಪರೀಕ್ಷೆಗೆ ತಯಾರಿಯನ್ನು ನಡೆಸಿ. ನಮಸ್ಕಾರ.